ಮಾಡ್ತಾರೆ. ತದನಂತರ ಅವರು ವಿಚಾರ ತಿಳಿಸ್ತಾರೆ. ದೇವರಾದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳ ಒಂದು ಆಶೀರ್ವಾದಗಳೊಂದಿಗೆ ಹಾಗೆ ಪೂಜ್ಯರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಈಗಿನ ಅಖಿಲ ಕರ್ನಾಟಕ ವಕೀಲರ ಸಂಘದ ವತಿಯಿಂದ ನಾವು ಈ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಪ್ರೆಸ್ ಕ್ಲಬ್ ವತಿಯಿಂದ ನಾವೊಂದು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಆಗಮಿಸಿರ್ತಂಥ ನಮ್ಮ ಅಖಿಲ ಕರ್ನಾಟಕ ವಕೀಲರ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ನಮ್ಮ ರಾಮಚಂದ್ರನವರೇ, ಹಾಗೆ ನಮ್ಮ ಅಖಿಲ ಕರ್ನಾಟಕ ವಕೀಲರ ಸಂಘದ ಮತ್ತು ರೈತ ಸಂಘ ಹಸಿರು ಸೇನೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆ ರಾಜ್ಯ ಯುವ ಘಟಕ ಅಧ್ಯಕ್ಷರಾದಂಥ ಡಾಕ್ಟರ್ ವಿನೋದ್ ಕುಮಾರ್ ಗೌಡ್ರೆ, ಹಾಗೆ ನಮ್ಮ ಕೋಲಾರ ನಮ್ಮ ಅಖಿಲ ಕರ್ನಾಟಕ ವಕೀಲರ ಸಂಘದ ಮಹಿಳಾ ಉಪಾಧ್ಯಕ್ಷರಾದಂಥ ನಮ್ಮ ದುರ್ಗಮ್ಮ ಅವರೇ, ಹಾಗೆ ನಮ್ಮ ಅಖಿಲ ಕರ್ನಾಟಕ ವಕೀಲರ ಸಂಘದ ರಾಜ್ಯ ಅಧ್ಯಕ್ಷರಾದ ಎನ್ ರಾಮಚಂದ್ರಪ್ಪನವರು ಎಲ್ಲ ಸೇರಿ ನಾವು ಈ ದಿನ ನಮ್ಮ ಈ ಪ್ರೆಸ್ ಕ್ಲಬ್ನಲ್ಲಿ ನಮ್ಮ ಅಖಿಲ ಕರ್ನಾಟಕ ವಕೀಲರ ಸಂಘದ ಪ್ರಯುಕ್ತ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀನಿ. ಇದು ನಮ್ಮ ಅಖಿಲ ಕರ್ನಾಟಕ ವಕೀಲರ ಸಂಘದ ನಮ್ಮ ಕಾರ್ಯಾಧ್ಯಕ್ಷರಾದ ರಾಮಚಂದ್ರನವರು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮನ್ನೆಲ್ಲ ಪರಿಚಯ ಮಾಡಿದಂಥ ಅಖಿಲ ಕರ್ನಾಟಕ ವಕೀಲರ ಸಂಘದ ಗೌರವಾಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಮುಂದಾಸ್ ಅವರೇ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಪತ್ರಿಕಾ ವರದಿಗಾರರು ಮತ್ತು ಎಲ್ಲ ಒಂದು ಇರ್ತಕ್ಕಂಥ ಮಾಧ್ಯಮ ಮಿತ್ರರೇ, ಈ ದಿನ ಅಖಿಲ ಕರ್ನಾಟಕ ವಕೀಲರ ಸಂಘದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ದಿನಾಂಕ 16/9/2024 ಮೈಸೂರು ಕಲಾಮಂದಿರದಲ್ಲಿ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದ ಉದ್ದೇಶ, ಈ ದಿವಂಗತ ನಾಗಣ್ಣ ಬಾಣಸ್ವಾಡಿ ಅವರು ಈ ಒಂದು ಸಂಘದ ಅಧ್ಯಕ್ಷರಾಗಿದ್ದರು. ಅವರು ಅನಾರೋಗ್ಯದ ನಿಮಿತ್ತ ದಿವಂಗತರಾದ ಮೇಲೆ CG ಗಂಗಾಧರನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿ ಅವರನ್ನು ನಾವು ನೇಮಕ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಎಲ್ಲ ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳ ಪದಗ್ರಹಣವನ್ನು ಮೈಸೂರಿನ ಕಲಾಮಂದಿರದಲ್ಲಿ ದಿನಾಂಕ 14ನೇ ತಾರೀಕು ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಈ ಒಂದು 515ನೇ ಒಂದು ಕೆಂಪೇಗೌಡರ ಒಂದು ಜಯಂತ್ಯೋತ್ಸವ ಕೂಡ ಅವತ್ತೇ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ನಮ್ಮ ಸಮುದಾಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಆದರ್ಶ ದಂಪತಿಗಳ ಒಂದು ಅಭಿನಂದನಾ ಕಾರ್ಯಕ್ರಮ ಅವತ್ತು ಹಮ್ಮಿಕೊಂಡಿದ್ದೀವಿ. ಮತ್ತು ಸಮುದಾಯದವರಿಗೆ 1,001 ತೆಂಗಿನ ಸಸಿಗಳನ್ನು ರೈತರಿಗೆ ಅವತ್ತು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮುದಾಯದಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬರಬೇಕಾದ್ರೆ ನಾಗಣ್ಣ ಅವರ ಒಂದು ನೇತೃತ್ವದಲ್ಲಿ 31 ಜಿಲ್ಲೆಗಳನ್ನು ಒಳಗೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಗದಲ್ಲಿ ಈ ಕುರು ಒಕ್ಕಲಿಗರು ಅಂತಕ್ಕಂಥವರಿಗೆ ಜಾತಿ ಪಟ್ಟಿ ಅಲ್ಲಿ ಒಂದು ಇದುವರೆಗೂ ವಿತರಣೆ ಮಾಡಿರಲಿಲ್ಲ. ಅದನ್ನು ಒಳಗೊಂಡು ಇದು ಮುಖ್ಯ ಉದ್ದೇಶಗಳನ್ನು ಹೊಂದಿ ಈ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಇತರೆ ಕ್ಷೇತ್ರದಲ್ಲಿ ಅವರಿಗೆ ಒಂದು ಗಮನವಹಿಸಿ ಸಹಾಯವನ್ನು ಮಾಡುವಂಥ ಉದ್ದೇಶಗಳನ್ನು ಹೊಂದಿ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಹಾಗಾಗಿ ಪದಗ್ರಹಣದ ನಂತರ ನಮ್ಮ ಒಂದು ಸಂಘದ ಕಾರ್ಯ ವ್ಯಾಪ್ತಿಗಳನ್ನು ನಾವು ಹಮ್ಮಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತಾವು ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಏನು ದೇವಾದೇಶಗಳಿದೆ, ಇವತ್ತು ರಾಜ್ಯದ ಮಹಿಳಾ ಘಟಕಗಳು ಕೂಡ ಇದರಲ್ಲಿ ರಾಜ್ಯದಲ್ಲಿ ಇದ್ದಾರೆ, ಮತ್ತು ಪುರುಷ ಘಟಕಗಳು ಇದ್ದಾರೆ, ಜಿಲ್ಲಾಧ್ಯಕ್ಷರು ಇದ್ದಾರೆ. ಸುಮಾರು ಪದಾಧಿಕಾರಿಗಳೇ 100ರಿಂದ 150 ಜನ ಪದಾಧಿಕಾರಿ ಪದಗ್ರಹಣ ಅವತ್ತ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಹಾಗಾಗಿ ತಾಲೂಕು ಮತ್ತು ಜಿಲ್ಲಾ ಘಟಕಗಳಿಂದ ಕೂಡ ಸುಮಾರು ಜನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಒಂದು ವಿಶೇಷವಾಗಿ ಇರ್ತದೆ. ಹಾಗಾಗಿ ಇದರ ನಂತರ
ಮುಂದಿನ ನಮ್ಮ ವ್ಯಾಪ್ತಿಯನ್ನು ನಾವು ಮಾಡ್ಕೊಂಡು ಹೋಗ್ತೀವಿ. ಸರ್, ವಿವಿಧ ಕ್ಷೇತ್ರಗಳಲ್ಲಿ ಸಾಧಕರಿಗೆ ಪ್ರಶಸ್ತಿ ಅಂತ ಅಂದ್ರಲ್ಲ, ಎಷ್ಟು ಕ್ಷೇತ್ರ? ಸರ್, ಈಗ ಅದರಲ್ಲಿ ಈಗ ಅದು ಶೈಕ್ಷಣಿಕವಾಗಿರ್ಬೋದು, ಮತ್ತು ಒಂದು ಇತರೆ ಬೇರೆ ಅಧಿಕಾರಿ ವರ್ಗದವರಾಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗಿರ್ಬೋದು, ಅಂಥವರನ್ನ ಗುರುತಿಸಿ ನಾವು ಅದನ್ನು ಸಾಧಕಂತ ಇದು ಮಾಡಿದ್ವಿ. ಸಮುದಾಯಕ್ಕೆ ಸೇವೆ ಮಾಡಿರ್ತೀವಿ. ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಸರ್, ಒಂದು 24 ಜನ ಮಾಡ್ತೀವಿ. ಡಿಸೈಡ್ ಮಾಡಿದ್ದೀರಾ? ಡಿಸೈಡ್ ಮಾಡಿದ್ದೀವಿ. ಕಾಂಪ್ಲೀಟ್ ಅವ್ರದ್ದೇ ಆಗ್ಬಿಡಿ. ಹಾಂ ಸರ್.